ಚಾರು, ಈಗ್ಲಾದ್ರೂ ಈ ಮುಸ್ಕ್ ತೆಗ್ಗೆ. ಅತ್ತೆ ಅತ್ತೆ ಅತ್ತೆ, ಇದನ್ನ ಅಮ್ಮ ಆಚಾರ ಅಂತ ಹೇಳಿದಾರಲ್ಲ. ಹಾ, ಮೊದ್ಲೇ ಇಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ದೆ ನಾವು ಭಯ ಪಟ್ಟು ಸಾಯ್ತಾ ಇದ್ರೆ ಆಚಾರ ಅಂತ ನಿನ್ ಗೋಳೇನೆ. ಅಕ್ಕಂಗೂ ಬಾವನ್ಗೂ ಬುದ್ಧಿ ಇಲ್ಲ ಅಂದ್ರೆ ನಿನ್ಗೂ ಬುದ್ಧಿ ಇಲ್ವೇನೆ? ಚಾರು, ನಾವೀಗ ತುಂಬಾ ದೊಡ್ಡ ತೊಂದ್ರೆಲ್ ಸಿಕ್ಕಾಕೊಂಡಿದೀವಿ. ಇಲ್ಲಿ ಏನ್ ನಡೀತಿದೆ ಅನ್ನೋದು ಗೊತ್ತಾ ನಿನ್ಗೆ? ನನ್ನ ಮಗ, ನನ್ನ ತಮ್ಮ, ಅತ್ತಿಗೆ ಎಲ್ರೂ ಈಗ ಒಟ್ಟಿಗೆ ಸೇರಿ ಕೊನೆ ನಿಮಿಷದಲ್ಲಿ ನಿನ್ನ ಮಾಯ ಮಾಡಿ ಆದ್ಯನ್ನ ಸೀನು ಕೊಟ್ಟು ಮದ್ವೆ ಮಾಡ್ತಾರಂತೆ ಕಣೆ. ಅಯ್ಯಯ್ಯೋ ಅಯ್ಯೋ ಅಯ್ಯೋ, ಏನಾಯ್ತೆ? ಚಾರು, ಚಾರು, ಏನಾಯ್ತೆ ನಿನ್ಗೆ? ಈಗ್ಲಾದ್ರೂ ಮುಸ್ಕ್ ತೆಗ್ಗೆ. ಬಿಡ, ತಗೋ ತಗೋ ತಗೋ, ನೀರ್ ಕುಡಿ, ನೀರ್ ಕುಡಿ. ನಿಮ್ಮಮ್ಮ ಅಪ್ಪನೇ ಅಂದ್ರೆ ನೀನು ಕೂಡ ಹೀಗೆ ಮಾಡ್ತಿದ್ಯಾ? ಸರಿ ಸರಿ, ನೀನ್ ಸುಮ್ನಿರು ಪಾರ್ವತಿ. ಮೊದ್ಲು ಇವಳಿಗೆ ವಿಷಯ ಹೇಳ್ತೀನಿ. ಚಾರು, ಮನೇಲಿರೋರು ಎಲ್ರೂ ಸೇರ್ಕೊಂಡು ನಿನ್ನನ್ ಮಾಯ ಮಾಡಿ ಆದ್ಯನ್ನ ನಮ್ ಸೀನು ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ನೋಡ್ತಿದ್ದಾರೆ ಕಣೆ. ಏನ್ ಮಾಡ್ಬೇಕು, ನನ್ ಮಗನ್ಗೂ ನಿನ್ಗೂ ಹೇಗ್ ಮದ್ವೆ ಮಾಡ್ಬೇಕು ಅನ್ನೋದೇ ಅರ್ಥ ಆಗದೆ ಇಬ್ರು ಒದ್ದಾಡ್ತಿದೀವಿ ಇಲ್ಲಿ. ವಿಷಯನ ಹೊರಗಡೆ ಹೇಳಿದ್ರೆ ನಿಮ್ ಮತ್ತೆ ತಾಳಿ ಕಿತ್ತಾಕ್ತೀನಿ ಅಂತ ನಿಮ್ ಮಾವಯ್ಯ, ನನ್ ಪ್ರಾಣ ತೆಗಿತೀನಿ ಅಂತ ನಿಮ್ ಚಿಕ್ಕಪ್ಪ ಹೆದರ್ಸಿದ್ದಾರೆ. ಅವ್ರ ಮಾತನ್ನ ಮೀರಿ ಏನ್ ಮಾಡ್ಬೇಕು, ಹೇಗ್ ನಿನ್ಗೂ ಸೀನುಗೂ ಮದ್ವೆ ಮಾಡ್ಬೇಕು ಗೊತ್ತಾಗ್ದೆ ಇಲ್ಲೋಡು ನಾವ್ ಹೀಗ್ ತಲೆ ಚಚ್ಕೋತಿದ್ರೆ ಮಧ್ಯದಲ್ಲಿ ಇಲ್ಲೋಡು ಈ ಮುಸುಕ್ ಬೇರೆ. ಚಾರು, ಅವ್ರು ಏನ್ ಮಾಡ್ತಾ ಇದಾರೆ, ನಿನ್ನನ್ ಹೇಗ್ ಮಾಯ ಮಾಡ್ತಾರೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಕಣೆ ನಮ್ಗೆ. ನಿನ್ ಮದ್ವೆ ನಮ್ ಕುತ್ತಿಗೆಗ್ ಬಂದ್ ಸಿಕ್ಕಾಕೊಂಡಿದೆ ಕಣೆ. ಸರಿ ಬಿಡಿ ಅದ್ಕೆ, ಇವಳು ನಂದು ಪ್ರಯೋಜನ ಏನು? ನಾನೇನ್ ತಪ್ಪು ಹೇಳ್ತಿಲ್ಲ ಪಾರ್ವತಿ, ನಾವು ಪಡ್ತಿರೋ ಸಂಕಟನೇ ಅಲ್ವಾ ಹೇಳ್ತಿರೋದು. ಇಲ್ ನೋಡು ಚಾರು, ನೀನ್ ಮಾತ್ರ ಜಾಗ್ರತೆಯಿಂದ ಇರ್ಬೇಕು. ಇರೋ ಸಮಸ್ಯೆ ಸಾಲದು ಅಂತ ಮುಸುಕ್ ಬೇರೆ ಹಾಕೊಂಡ್ ಕರ್ಕೊಂಡ್ ಬಂದಿದ್ದಾರೆ ನಿಮ್ಮ ಅಪ್ಪ ಅಮ್ಮ. ಹೌದು ಅದ್ಕೆ, ಎಲ್ಲಾರು ಬಂದ್ರು, ಆದ್ರೆ ಆದ್ಯ ಮಾತ್ರ ಕಾಣ್ತಿಲ್ವಲ್ಲ, ಯಾಕೆ? ಆದ್ಯನ್ನ ಎಲ್ ಬಚ್ಚಿಟ್ಟಿರ್ತಾರೆ ಅಂತ್ಯಾ? ಅಯ್ಯೋ ಬಿಡು ಪಾರ್ವತಿ, ಇಲ್ ಚಾರು ಇದ್ದಾಳೆ, ಆ ಆದ್ಯ ಎಲ್ಲೂ ಕಾಣಿಸ್ತಿಲ್ಲ. ಅಷ್ಟಕ್ಕೂ ಇವಳನ್ ಹೇಗ್ ಬದಲಾಯಿಸ್ತಾರೆ? ಆ ಆದ್ಯನ್ ಕರ್ಕೊಂಡ್ ಬಂದು ಮದ್ವೆ ಮಂಟಪದಲ್ಲಿ ಹೇಗ್ ಕೂರಿಸ್ತಾರೆ? ನನ್ಗೇನು ಅರ್ಥನೇ ಆಗ್ತಿಲ್ಲ. ಏನೋ ಅದ್ಗೆ, ನಿಮ್ ಯಜಮಾನ್ರು ನಮ್ ಯಜಮಾನ್ರು ಅಕ್ಕನ್ ಜೊತೆ ಸೇರ್ಕೊಂಡು ಏನ್ ಮಾಡ್ತಿದಾರೋ ಏನೋ. ರಾಜಾರಾಮ್ ಅವರೇ, ಒಟ್ನಲ್ಲಿ ತಂದೆ ಸ್ಥಾನದಲ್ಲಿ ನಿಂತು ಸೋದರಳಿಯಂಗೆ ಮದುವೆ ಮಾಡಿಸ್ತಿದ್ದೀರಾ? ಅವನು ನನ್ನ ಅಳಿಯನಾಗಿ ಯಾವತ್ತೂ ನೋಡಿಲ್ಲ. ನಮ್ಮ ಮಗನ ಹಾಗೆ ಬೆಳೆಸಿದೀವಿ. ಅವನಿಗೆ ಮದುವೆ ಮಾಡ್ತಿದ್ರೆ ನನ್ನ ಮಗನಿಗೆ ಮದುವೆ ಮಾಡ್ತಿರೋ ಹಾಗಿದೆ. ತುಂಬಾ ಸಂತೋಷ ಆಯ್ತು. ಸೀನು ಏನ್ ಇಷ್ಟೊಂದು ಹ್ಯಾಪಿ ಆಗಿದಾನಲ್ಲ? ಪಕ್ಕದಲ್ಲಿರೋದು ಚಾರು ಆಗಿದ್ರೆ ಆದ್ಯ ಇಲ್ಲ ಅಂತ ಬೇಜಾರಲ್ಲಿರ್ಬೇಕಾಗಿರೋ ಸೀನು ಇಷ್ಟು ಖುಷಿಯಾಗಿದ್ದಾನಲ್ಲ, ಯಾಕೆ? ಮಾವ, ಚಿಕ್ಕಮ್ಮಂಗೆ ಅನುಮಾನ ಬಂದಿದೆ. ಮೊದ್ಲು ನೀನ್ ನಗೋದನ್ ಕಡಿಮೆ ಮಾಡು. ಅದ್ಗೆ 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 ಏನೇ? ಆದ್ಯ ಜೊತೆ ಮದ್ವೆ ನಡೀತಿಲ್ಲ ಅನ್ನೋ ಬೇಜಾರಿಲ್ದೇನೆ ನಿನ್ ಮಗ ಏನೋ ಖುಷಿಯಾಗಿ ನಕ್ಕೊಂಡಿದಾನಲ್ಲ. ಸಂತೋಷವಾಗಿದ್ದಾನ? ನಿನ್ ತಲೆ, ಸಂತೋಷವಾಗಿ ಎಲ್ಲಿದ್ದಾನವನು? ನೋಡು ಮುಖ ಹೇಗೆ ಇಟ್ಕೊಂಡಿದ್ದಾನೆ ಅಂತ. ಇಲ್ಲ ಅದ್ಗೆ, ನಾನ್ ನೋಡ್ದೆ. ಪಕ್ಕದಲ್ಲಿ ಚಾರು ಇರೋವಾಗ ಈಗ ಅವನ್ ಮುಖದಲ್ಲಿ ಸಂತೋಷ ಬರೋಕ್ ಹೇಗ್ ಸಾಧ್ಯ? ಅವನ್ ಮುಖದಲ್ಲಿ ಸಂತೋಷ ನಿನಗೆ ಹೇಗ್ ಕಾಣಿಸ್ತೋ ನನ್ಗಂತೂ ಅರ್ಥ ಆಗ್ತಾ ಇಲ್ಲ. ಇಲ್ಲ ಅದ್ಗೆ, ನಾನ್ ನೋಡ್ದೆ. ಸಾಕ್ ಸುಮ್ನೆ ಇರೆ. ಈಗಾಗ್ಲೇ ಇವ್ರು ಏನ್ ಮಾಡ್ತಾರೆ ಅಂತ ಅರ್ಥ ಆಗದೆ ಓದಾಡ್ತಿದ್ರೆ ಮಧ್ಯದಲ್ಲಿ ನಿಂದೊಂದು. ಆದ್ಯ ಎಲ್ಲೂ ಕಾಣಿಸ್ತಾ ಇಲ್ಲ. ಇವ್ರು ಮಾತ್ರ ಎಲ್ರೂ ಇಲ್ಲೇ ಇದ್ದಾರೆ. ಹೇಗ್ ಚಾರುನ ಬದಲಾಯಿಸ್ತಾರೆ? ಆದ್ಯನ ಯಾವ ಕಡೆಯಿಂದ ಕರ್ಕೊಂಡ್ ಬರ್ತಾರೆ? ಆದ್ಯ ಇಲ್ಲಿದ್ದಾಳಂತ ಅರ್ಥ ಆಗದೆ ನಿನ್ನ ಹೆಂಡತಿ ನನ್ನ ಹೆಂಡತಿ ತಲೆ ಚಚ್ಕೋತಾ ಇದ್ದಾರೆ. ಹೌದು ಬಾವ,
ಆ ಮುಸ್ಕಾಕೊಂಡಿರೋದು ಆದ್ಯ ಅಂತ ಗೊತ್ತಾದ್ರೆ ಹಾರ್ಟ್ ಅಟ್ಯಾಕ್ ಆಗತ್ತೆ ಅನ್ಸುತ್ತೆ. ಯಾರಾದ್ರೂ ಕೇಳಿಸ್ಕೊಂಡ್ರೆ ಎಲ್ಲ ಉಂಟಾಗೋಗುತ್ತೆ, ಸೈಲೆಂಟ್ ಆಗಿರು. ಎಲ್ರೂ ಇಲ್ಲೇ ಇದ್ದಾರೆ, ಆದ್ಯ ಮಾತ್ರ ಎಲ್ಲೂ ಕಾಣಿಸ್ತಿಲ್ಲ. ಅಷ್ಟಕ್ಕೂ ಎಲ್ಲಿದ್ದಾಳ ಅವಳು? ಆದ್ಯ ಕೂಡ ನಮ್ ಕಣ್ಮುಂದೆ ಇದ್ದಿದ್ರೆ ನಮ್ಗೆ ಟೆನ್ಷನ್ ಇರ್ತಿರ್ಲಿಲ್ಲ. ಅವಳನ್ನ ಗಮನಿಸ್ತಾ ಇದ್ರೆ ಸಾಕು. ಚಾರುನ ಅವ್ರು ಮಾಯ ಮಾಡ್ದಿರೋ ಹಾಗೆ ನಾವು ನೋಡ್ಕೋಬಹುದು. ನಮ್ಗೆ ಆದ್ಯ ಎಲ್ಲಿದ್ದಾಳೋ ಹೇಗ್ ಗೊತ್ತಾಗುತ್ತೆ ಅದಕ್ಕೆ? ಆದ್ಯನ ಇಲ್ಲಿಗೆ ಹೇಗ್ ಕರೆಸ್ಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು.